ಶರಣಂ ಶರಣಂ ದೇವಿ ಕೃಪಾಕರೆ ಪಾಲಿಸುವನವರೆದ ತಾಯೇ ಶ್ರೀ ದುರ್ಗೆ ಪಾಲಿಸುವನವರೆದ ತಾಯೇ ಶ್ರೀ ದುರ್ಗೆ ಶರಣಂ 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 ದೇವಿ ಕೃಪಾಕರೆ ಶರಣಂ 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 ದೇವಿ ಕೃಪಾಕರೆ ಪಾಲಿಸುವನವರೆದ ತಾಯೇ ಶ್ರೀ ದುರ್ಗೆ ಪಾಲಿಸುವನವರೆದ ತಾಯೇ ಶ್ರೀ ದುರ್ಗೆ ಶರಣಂ 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 ದೇವಿ ಕೃಪಾಕರೆ ಬಡವರ ಬಾಳಿಗೆ ಬೆಳಕಾಗಿ ಬಾರಮ್ಮ ಬಡವರ ಬಾಳಿಗೆ ಬೆಳಕಾಗಿ ಬಾರಮ್ಮ ಕರುಣಿಸಿ ಕಾಯಮ್ಮ ತಾಯೇ ಶ್ರೀ ದುರ್ಗೆ ಕರುಣಿಸಿ ಕಾಯಮ್ಮ ತಾಯೇ ಶ್ರೀ ದುರ್ಗೆ ಶರಣಂ 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 ದೇವಿ ಕೃಪಾಕರೆ ರೈತರ ಬಾಳಿಗೆ ಬೆಳಕಾಗಿ ಬಾರಮ್ಮ ರೈತರ ಬಾಳಿಗೆ ಬೆಳಕಾಗಿ ಬಾರಮ್ಮ ಕರುಣಿಸಿ ಕಾಯಮ್ಮ ತಾಯೇ ಶ್ರೀ ದುರ್ಗೆ ಕರುಣಿಸಿ ಕಾಯಮ್ಮ ತಾಯೇ ಶ್ರೀ ದುರ್ಗೆ ಶರಣಂ 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 ದೇವಿ ಕೃಪಾಕರೆ ದೇವಿ ಕೃಪಾಕರೆ ದೇವಿ ಕೃಪಾಕರೆ ಅಮ್ಮ ಉಮಾಮಹೇಶ್ವರಿ ಮಹಾದೇವನ ಸತಿಯಾಗಿ ಜಗದ ಕಲ್ಯಾಣಕ್ಕೋಸ್ಕರ ನೀನು ಅವತರಿಸಿ ಬಂದೆ. ಅದು ಅಲ್ಲದೆ ಆಗಿನ ಕಲಿಕಾಲದಲ್ಲಿರುವ ಮಹಾರಕ್ಕಸನ್ನು ಕೊಲಿಸಿ ನೀನು ಜಗದ ಕಲ್ಯಾಣಿಯವಾದೆ. ಮೇಲಾಗಿ ಈ ಕಲಿಯುಗದಲ್ಲಿರುವ ರಕ್ಷಕರನ್ನು ನೀನು ರಕ್ಷಿಸಿ ಮತ್ತೆ ಈ ಜಗತ್ತಿಗೆ ಅವತರಿಸಿ ಬರಬೇಕಮ್ಮ. ಅದು ಅಲ್ಲದೆ ಈ ಭೂಮಿ ತಾಯಿ ಸೇವೆ ಕುರಿ ಸೇವೆ ಎಂದು ನಂಬಿಕೊಂಡಿರುವ ನನ್ನ ಪತಿ ಮೈದುರನ್ನು ಕಾಪಾಡುವ ಭಾರ ನಿನ್ನಲ್ಲೇ ಕೂಡಿದೆ ತಾಯಿ, ನಿನ್ನಲ್ಲೇ ಕೂಡಿದೆ. ಮಂಗಳ, ಹೇ ಮಂಗಳ, ಆ ನನ್ನ ತಾಯಿ ಕರಿಯಮ್ಮ ದೇವಿ ಹಾಗೂ ಲಕ್ಷ್ಮೀ ದೇವಿ ಪೂಜೆ ಮುಗಿತೇನೆ. ಮುಗಿದಿದೆ, ಬನ್ನಿ ಸ್ವಾಮಿ. ಭವತಾಪ ಕಳೆಯುವ ಈ ಭವತಾರಿಣಿಯ ಪೂಜೆ ಮಾಡಿಯೇ ನಿಮ್ಮ ದಾರಿಯನ್ನು ಕಾಯ್ತಾ ಇದ್ದೆ. ನೀವು ಕೂಡ ಆ ತಾಯಿಗೆ ನಮಸ್ಕರಿಸಿ ಬನ್ನಿ. ಆಯ್ತು ಕಣೆ. ಅಮ್ಮ ತಾಯಿ ಗಿರ್ಜಾ ಮಾತೆ, ನಿನ್ನಿಂದಲೇ ಗಿರ್ಜಾ ವಲ್ಲವನೆಂದು ಹರಣ ಸತಿ ಎಂದು ಕರೆಸಿಕೊಂಡ ಹರಣ ಸತಿಯೇ, ನಿನಗೆ ನನ್ನ ನಮಸ್ಕಾರಗಳು ತಾಯಿ. ಮಾಮರದ ಕೋಗಿಲೆಯು ಕೂಡ ನಿನ್ನನ್ನು ಅಮ್ಮ ಎಂದು ಕೂಗಿ ಕೂಗಿ ಆನಂದಿಸುವಂತೆ ನಾವಿಂದು ನಿನ್ನನ್ನು ಪೂಜಿಸಿ ಭಾಗ್ಯವಂತರಾದು ತಾಯಿ, ಭಾಗ್ಯವಂತರಾದು. ಅವ್ವ ತಾಯಿ ಭೂಮಾತೆ, ಭೂಮಾತೆ ಅನ್ನ ಕೊಡುವ ಭೂಮಾತೆ ಎಂದು ಹಗಲು ರಾತ್ರಿ ಮಳಿ ಚಳಿ ಬಿಸಿಲನ್ನದೇ ದುಡಿಯುತ್ತಿದ್ದೇವೆ. ಕುರಿಗಳನ್ನು ಸಾಕಿಕೊಂಡು ಸಂಚಾರ ಮಾಡುತ್ತಾ ಕ್ರಾಂತಿವೀರ ಸಂಗೊಳ್ಳಿ ರಾಯನ ನಂಗ ಸೂರ ಸಿಂಧು
ಶೂರ ಲಕ್ಷ್ಮಣನಂಗ ನನ್ನ ತಮ್ಮಂದಿರನ್ನು ಬೆಳೆಸಿದ್ದೇನೆ ತಾಯಿ. ಇದಕ್ಕೆಲ್ಲ ಸದಾ ನಿನ್ನ ಆಶೀರ್ವಾದ ಇರಲಿ ತಾಯಿ. ಇದಕ್ಕೆಲ್ಲ ಸದಾ ನಿನ್ನ ಆಶೀರ್ವಾದ ಇರಲಿ. ಹೌವ ತಾಯಿ ಲಕ್ಷ್ಮೀ ದೇವಿ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ತುಂಬಾ ವರ್ಷಗಳ ಕಳೆದು, ಆದ್ರೆ ಪ್ರತಿ ಕ್ಷಣಕ್ಕೂ ಬೆವರು ಸುರಿಸಿ ವ್ಯವಸಾಯ ಮಾಡುವ ನಮ್ಮಂತ ರೈತರ ಕಷ್ಟ, ಅನ್ಯಾಯ, ಅತ್ಯಾಚಾರ, ಮೋಸ, ವಂಚನೆ ಇನ್ನೂ ಹಾಗೆ ಉಳಿದಿದೆ ತಾಯಿ, ಇನ್ನೂ ಹಾಗೆ ಉಳಿದಿದೆ. ದುಷ್ಟರನ್ನು ಶಿಕ್ಷಿಸಿ ಭಕ್ತರನ್ನು ರಕ್ಷಿಸಿ ಕಾಪಾಡು ತಾಯಿ, ಕಾಪಾಡು. ಸ್ವಾಮಿ, ನೀವಾಡ್ತಿರೋ ಮಾತಿನಲ್ಲಿ ಇವತ್ತು ಸ್ವಲ್ಪ ಕಠೋರತೆ ಎದ್ದು ಕಾಣ್ತಾ ಇದೆ ಅಲ್ಲರಿ? ಹೌದು ಮಂಗಳ, ಹೌದು. ಈ ಕಠೋರತೆ ಎಂಬುದು ಈ ಕಠಿಣ ಕಾಲದಲ್ಲಿ ಅಗ್ನಿಯ ಪರೀಕ್ಷೆ ಕಟ್ಟುಯಿತಂತೆ ಕಣೆ. ಆ ಪರೀಕ್ಷೆಯಲ್ಲಿ ನಮ್ಮನ್ನು ಗೆಲ್ಲಿಸಿ ಪಾಸ್ ಮಾಡಮ್ಮ ಎಂದು ಬೇಡಿಕೊಂಡೆ ಮಗಳ, ಬೇಡಿಕೊಂಡೆ. ಅಂದ್ರೆ ಇದರ ಮಾತಿನ ಅರ್ಥವೇನು ಸ್ವಾಮಿ? ಮಂಗಳ, ಇದರ ಅರ್ಥ ನೀ ತಿಳಿಯ ಬಯಸಿದರೆ ಎಲ್ಲವೂ ವ್ಯರ್ಥ. ಮಂಗಳ, ನೀನು ಪ್ರೀತಿ ವಿಶ್ವಾಸದಲ್ಲಿ ಬೆಳೆದ ದೊಡ್ಡವಳಾಗಿ ಆ ನನ್ನ ತಂದೆ ಗೂಳಿ ಬಸವೇಶ್ವರ ಪಾದಕ್ಕೆ ಹಣೆ ಮಣಿದು, ಆ ನನ್ನ ತಾಯಿ ಕರಿಯಮ್ಮ ದೇವಿ ಸನ್ನಿಧಿಯಲ್ಲಿ ಮದುವೆಯಾಗಿ ಇಡೀ ದೇಶಕ್ಕೆ ಅನ್ನ ಹಾಕುವ ರೈತನೆಂಬ ಖ್ಯಾತಿ ಪಡೆದಿರುವ ಈ ಧರ್ಮರಾಜನ ಸತಿಯಾಗಿ ಸಪ್ತಪದಿ ತುಳಿದ ಬಂದ ನೀನು ಎರ್ತ ನನ್ನ ಮಾತನ್ನು ಅಲ್ಲಗಳೆಯುವುದಿಲ್ಲೆಂದು ನನಗೆ ಮಾತು ಕೊಡ್ತೀಯಾ? ಇದೇನು ಸ್ವಾಮಿ, ನಿಮ್ಮ ಮಾತು ಈ ರೀತಿ ಕೇಳ್ತಾ ಇದ್ದೀರಾ? ಸತಿಯಾದವಳು ಪತಿಯ ಮಾತನ್ನು ಪರಿಪಾಲಿಸುವುದು ಅವಳ ಧರ್ಮ. ಅದು ಅಲ್ಲದೆ ವಚನ ಶಾಸ್ತ್ರಗಳಲ್ಲಿ ಹೇಳಿಲ್ವಾ, ಸತಿಯಾದವಳು ಪತಿಯ ಮಾತನ್ನು ಪರಿಪಾಲಿಸದೆ 108 ವ್ರತಗಳ ಮಾಡಿದ್ರು ಏನು ಫಲವೆಂದು? ಅಂದಾಗ ಪತಿಯ ಮಾತನ್ನು ಕೇಳಿದ ಸತಿ ಸತಿನೇ ಅಲ್ಲ. ಅದೇನು ಹೇಳಿ ಸ್ವಾಮಿ, ನಿಮ್ಮ ಪಾದ ಸಾಕ್ಷಿಯನಿಗೂ ನಾನು ನಡೆಸಿಕೊಡ್ತೀನಿ. ಎದ್ದೇಳು ಮಂಗಳ, ಎದ್ದೇಳು. ಈ ನಿನ್ನ ಮಾತಲ್ಲಿ ನನ್ನ ಅಜ್ಞಾನದ ಕಣ್ಣುಗಳೇ ತೆರೆಸಿಬಿಟ್ಟಿ ಕಣೆ. ಈ ನನ್ನ ಹೃದಯ ಬಡತವನ್ನೇ ಬದಲಾಯಿಸಿಬಿಟ್ಟಿ. ನನ್ನ ನಿಟ್ಟುಸಿರಿನ ಸುಟ್ಟ ಧೂಮ್ರ ಕಣವಾಗಿ ಹೊರ ಹೋಗುವ ನನ್ನ ಪ್ರತಿ ಉಸಿರಿನ ಕಣಗಳು ರಾಮಬಾಣವಾಗಿ ಪ್ರಜ್ವಲಿಸಿ ಉಜ್ವಲ ಬಯಸಿದ ಈ ಮನೆ ರಾಮರಾಜದ ಗೂಡಾಯ್ತು ಕಣೆ, ರಾಮರಾಜದ ಗೂಡಾಯ್ತು. ಆದ್ರೆ ನನ್ನ ತಮ್ಮ ಬೀರ. ಇದೇನು ಸ್ವಾಮಿ, ಬೀರನೆಂಬ ಮಾತನ್ನು ಅರ್ಥಕ್ಕೆ ನಿಲ್ಲಿಸ್ಬಿಟ್ರಲ್ಲ, ಏನಾಯ್ತು ಅಂತ ಹೇಳ್ಬಾರ್ದೇನ್ರಿ? ಮಂಗಳ, ಅವನ ತಾಯಿ ನನ್ನ ತಾಯಿ ಇಬ್ಬರು ಅಕ್ಕ ತಂಗಿಯರು ಕಣೆ. ಗಂಡನಿಲ್ಲದ ನನ್ನ ಚಿಕ್ಕಮ್ಮ ತಾನು ರೋಗದಿಂದ ಸಾಯುವ ಮುನ್ನವೇ ಈ ಬೀರ ನಮ್ಮ ಕೂಸನ್ನು ನನ್ನ ಕೈಗೆ ಒಪ್ಪಿಸಿ ಸತ್ತು ಹೋದಳು ಕಣೆ, ಸತ್ತು ಹೋದಳು. ಈಗ ಚಿಕ್ಕ ಕೂಸನ್ನೇ ನಮ್ಮ ಕನ್ನಡದ ಕುವರ, ನಮ್ಮ ಕನ್ನಡ ತಾಯಿ ಮಣ್ಣಿಗಾಗಿ ಬ್ರಿಟಿಷರ ರಕ್ತ ಹರಿಸಿದ ರಣಧೀರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಂಗ ಶಕ್ತಿವಂತನಾಗಿ ಬೆಳೆಸಿದ್ದೇನೆ. ಮಂಗಳ, ಅವನೆಂದರೆ ನನಗೆ ಪಂಚ ಪ್ರಾಣ ಕಣೆ. ಅವನು ಕೂಡ ನನ್ನನ್ನು ದೇವರ ಸಮನಾಗಿ ನೋಡುತ್ತಾನೆ. ಆದ ಕಾರಣ ನಾವಿಬ್ಬರು ಬೇರೆ ಬೇರೆ ತಾಯಿ ಮಕ್ಕಳೆಂದು ನಿನ್ನ ಹೊರತು ಬೇರೆ ಯಾರಿಗೂ ಗೊತ್ತಾಗಬಾರದು ಮಂಗಳ, ಬೇರೆ ಯಾರಿಗೂ ಗೊತ್ತಾಗಬಾರದು. ಅವನು ಅನಾಥ, ಅವನಿಗೆ ದಿಕ್ಕಿಲ್ಲದವ, ಅವನಿಗೆ ಯಾರು ಇಲ್ಲದವಂತ ಯಾವತ್ತೂ ಭಾವಿಸಬೇಡ ಕಣೆ. ಇದೇ ನನ್ನ ಆಸೆ. ಸ್ವಾಮಿ, ಇದೆಂತ ಮಾತು? ನನ್ನ ಮೈದುನ ಎಂತವನು ಅಂತ ನನಗೆ ಚೆನ್ನಾಗಿ ಗೊತ್ತು.
ಶಕ್ತಿಯಲ್ಲಿ ಭೀಮ, ಯುಕ್ತಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮ, ಸತ್ಯದಲ್ಲಿ ಧರ್ಮರಾಜನಂತಿರುವ ನನ್ನ ಮೈದುನ ಬೀರ ಎಂದು ಅನಾಥನಲ್ರಿ. ಸ್ವಂತ ನನ್ನ ಮಗನಂತೆ ಜೋಪಾನ ಮಾಡ್ತೀನಿ ಅಂತ ನಿಮ್ಗೆ ನಾನು ರಾಮವಚನವನ್ನು ಕೊಡ್ತೀನಿ. ಮೆಚ್ಚಿದೆ ಮಂಗಳ, ತುಂಬಾ ಸಂತೋಷ. ಹೆಚ್ಚಿದೆ ಈ ನಿನ್ನ ಸರ್ವ ಬುದ್ಧಿಗೆ ಮಂಗಳ. ಇಲ್ಲಿವರೆಗೂ ನಾನು ಹುಚ್ಚನಾಗಿ ಮುಚ್ಚಿಟ್ಟುಕೊಂಡು ಹಾಗೆ ಕುಳಿತುಬಿಟ್ಟೆ ಕಣೆ. ನನ್ನ ಕೆಚ್ಚದೆ ಒಡೆದು ಕೊಚ್ಚಿ ಹೋಗುವಂತಿದ್ದ ನನ್ನ ರಭಸದ ಭ್ರಮೆಗೆ ಒಡ್ಡನ್ನೇ ಹಾಕಿಬಿಟ್ಟಲ್ಲೇ ಚಿನ್ನ. ಬೇಡ ಬೇಡ, ಇದಕ್ಕಿಂತ ಸಂತೋಷ ನನಗೆ ಇನ್ನೇನು ಬೇಡ ಮಂಗಳ. ಈ ನಿನ್ನ ಮಾತನ್ನು ಕೇಳಿ ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತೇನೆ. ಎಷ್ಟು ಸಂತೋಷ ಆಗತೈತ್ರಿ, ಅದನ್ನು ಹೇಳಲಾರದು, ತೀರಲಾರದು ಮಂಗಳ. ಹೇಳ್ರಿ. ಇದೇ ಖುಷಿಯಲ್ಲಿ ಹಿಂಗ್ಯಾಕ್ ಮಾಡತ್ತೀರಿ ಸಣ್ಣ ಖುಷಿ ನಂಗ ನೀವು? ಅಂದ್ರೆ ಈಗ ಫಸ್ಟ್ ಟೈಮ್ ಮದುವೆ ಆಗಿದಲ್ವಾ, ಫಸ್ಟ್ ಟೈಮ್ ನಾಚಿಕೆ ಆಗ್ತಾ ಇದೆ ನನಗೂ. ನಾ ನಾಚ್ಕೋಬೇಕು, ನೀ ಯಾಕೆ ನಾಚ್ಕೊಳಕತ್ತಿ? ಅಂದ್ರೆ ಹೊಸದೈತಲ್ವಾ. ಈ ಸಂತೋಷ ಸಮಯದಲ್ಲಿ ಒಂದು ಗೀತೆನೆ ಹಾಡ್ತೀಯಾ ಚಿನ್ನ? ಹಾಡೋಣ ರೀ. ಹಾಡಬೇಕು. ಹೌದಾ? ನಿನ್ನಂಥ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂಥ ಗುಣಮತಿ ಜೊತೆಯಾದಾಗ ದಿನವೂ ಆನಂದವೇ. ಕೂಡಿ ಹಾಡುವಾಗ ಬದುಕು ಸ್ವರ್ಗವೇ. ನಿನ್ನಂಥ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂಥ ಗುಣಮತಿ ಜೊತೆಯಾದಾಗ ದಿನವೂ ಆನಂದವೇ. ಬದುಕು ಸ್ವರ್ಗವೇ. ಆಡುವನು ನೀನು ಜೇನಿನ ಸಿಹಿಯು, ನಡೆಯುವ ಹಾದಿ ಹೂವಿನ ಹಾದಿಯು. ಸುಂದರ ಕಲ್ಪನೆ ಅನುರಾಗ
ಪ್ರೀತಿ ಕೈ ಹಿಡಿದಾಗ ನಿನ್ನಂಥ ಗುಣಮತಿ ಜೊತೆಯಾದಾಗ ದಿನವೂ ಆನಂದವೇ ಹೀಗೆ ನಾನು ಹಾಡುವಾಗ ಬದುಕು ಸ್ವರ್ಗವೇ ಆಹಾ ಮಾಸಗಳೆಲ್ಲ ಹೊಸ ಮತ್ತು ಮಾಸವೇ ರಾತ್ರಿಗಳೆಲ್ಲ ಮೊದಲನೇ ರಾತ್ರಿಯೇ ಇನ್ನೆಲ್ಲ ಸಂತೋಷ ಸಂಗೀತ ಗರಿ ಸರಿ 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 ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು ಬರ್ದಿಲ್ಲ ಕವಿ ಅದ್ರಾಗ ಬರಿದ್ರೆ ಇರೋದಕ್ಕ ಸಂತೋಷ ಆಗೈತೆ ಅಂತ ತಿಳ್ಕೊಂಡ್ಬಿಡುದು ಅಷ್ಟ. ಇಟ್ಸ್ ಓಕೆ ಇಟ್ಸ್ ಓಕೆ. ಬೀರ ಎಲ್ಲಿ ಕಾಣ್ತಾ ಇಲ್ವೇ? ಬಂದ್ರು ಬರ್ಬೋದಲ್ಲ ನೋಡ್ರಿ. ನೆನೆದವ್ರ ಮನದಲ್ಲಿ ಏನೋ ಬಂತು ಹೊಲಿ ಬರಾಯ್ತು.